ಪೌರ ಕಾರ್ಮಿಕರಿಗೆ, ಸ್ವಚ್ಛತಾ ಕಾರ್ಮಿಕರಿಗೆ ಸರಿಯಾಗಿ ವೇತನ ಸರಿಯಾಗಿ ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ಇವತ್ತು ಒಂದು ಪ್ರತಿಭಟನೆ ಮಾಡಿದ್ರಿ. ಮತ್ತೆ ಸರ್ಕಾರಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ವಿ. ಯಾವೆಲ್ಲ ವಿಚಾರಗಳ ಸಲುವಾಗಿ ಪ್ರತಿಭಟನೆ ಮಾಡಿದ್ವಿ, ಯಾವೆಲ್ಲ ವಿಚಾರಗಳ ಅಲ್ಲಿ ಚರ್ಚೆಗೆ ಇವತ್ತು ಇಲ್ಲಿ ನಮ್ಮ ಧಾರವಾಡ ಡಿಸ್ಟಿಕ್ ಸಂಬಂಧಪಟ್ಟಂತ ಬಸ್ ಸ್ಟ್ಯಾಂಡ್ ನಲ್ಲಿ ಪ್ರತಿಯೊಂದು ಬಸ್ ನಲ್ಲಿ ನಾವು ತಿಳ್ಕೋಬಹುದು. ಹೋಗ್ಸೂರು ಬಸ್ ಸ್ಟ್ಯಾಂಡ್ ಇರ್ಬೋದು, ಮತ್ತೆ ಸಿವಿಟ್ ಇರ್ಬೋದು, ಹಳೆ ಬಸ್ ನಿಲ್ದಾಣ ಇರ್ಬೋದು, ಹೊಸ ಬಸ್ ನಿಲ್ದಾಣ ಇರ್ಬೋದು, ಇಲ್ಲೆಲ್ಲ ಗುತ್ತಿಗೆದಾರರಿಂದ ಕಾರ್ಮಿಕರಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ. ಏನಪ್ಪಾ ಅಂತಂದ್ರೆ ಸ್ಯಾಲರಿ ಸಲುವಾಗಿ ಅದು ಸಂಬಂಧಪಟ್ಟಂತ ಸರ್ಕಾರದ ಸಿಗುವಂತ ಸೌಲಭ್ಯಗಳು, ಕಾರ್ಮಿಕ ಇಲಾಖೆ ಪ್ರಕಾರ ಸಿಗಬೇಕಾಗಿರುವಂತ ವೇತನ, PF, ESI ಇವ್ ಯಾವ್ದು ಕೂಡ ಇವ್ರು ಯಾರು ಗುತ್ತಿಗೆದಾರರು ಸರಿಯಾಗಿ ನೀಡ್ತಾ ಇಲ್ಲ. ಅಲ್ಲಿ ಇನ್ನೊಂದು ಏನಾಗುತ್ತಪ್ಪ ಅಂತಂದ್ರೆ ಪಾಪ ಈ ಕೆಲಸಗಾರರು ಅಂದ್ರೆ ಸ್ವಚ್ಛತಾ ಕಾರ್ಮಿಕರು ಒಂದು 20-25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಅವರು 9,000 ಸಲುವಾಗಿ ಕೆಲಸ ಮಾಡ್ತಾ ಇದ್ದಾರೆ. 9,000 ಕೊಡ್ತಾ ಇದ್ದಾರೆ. ಯಾವ್ದಾದ್ರು ಆಗುತ್ತಾ ಸರ್? ಏನಾದ್ರು 9,000 ಸಾಗುತ್ತಾ ಇವಾಗಿನ? ಅದ್ರ ಸಲುವಾಗಿ ನಮ್ಗೆ ಏನಾಗುತ್ತೆ ಪಾಪ ಒಂದು ಸಾರಿ ನಾನು ವಿಸಿಟ್ ಹೋದಾಗ ಅದು ನಮ್ಮ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷತೆಯ ವತಿಯಿಂದ ನಮ್ಮ ನಮ್ಮ ರಘುಸರ ಆದೇಶದ ಮೇರೆಗೆ, ಅಂದ್ರೆ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರಾದ ಶ್ರೀ ರಘುಸರ ಆದೇಶದ ಮೇರೆಗೆ, ಮತ್ತೆ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮುರುಳೇಶ್ವರ ಸಾಲಪ್ರಸರ ಅವರ ಆದೇಶದ ಮೇರೆಗೆ ನಾವೆಲ್ಲ ವಿಸಿಟಿಂಗ್ ಕೊಟ್ಟು ಹೋಗಿರ್ತೀವಿ. ಬಟ್ ಅಲ್ಲಿ ಎನ್ಕ್ವೈರಿ ಮಾಡ್ತೀವಿ. ಎನ್ಕ್ವೈರಿ ಮಾಡ್ತಾ ಕೇಳಿದಾಗ ಏನಂತಾರೆ, ಸರ್ 9,000 9,000 ಯಾವ ದೇಶದಲ್ಲಿ ಕೊಡ್ತಾ ಇದ್ರಿ ಅಂತ ಕೇಳಿದಾಗ ಅಲ್ಲಿನ ಗುತ್ತಿಗೆದಾರರು ನಮ್ಮ ಮೇಲೆ ಕೂಡ ಅವರು ದೌರ್ಜನ್ಯ ದೊರಕ ತೋರಿಸ್ತಾರೆ. ನಾವು ಕೊಡೋದೇ ಇಷ್ಟೇ, ನಾವು ಮಾಡೋದೇ ಇಷ್ಟೇ, ಬೇಕಾದಂತೆ ಮಾಡಿರೋದಂದ್ರೆ ಬಿಡಿ ಅಂತ. ಈ ವಿಷಯನ್ನ ನಮ್ಮ ಗಮನಕ್ಕೆ ಬಂದಾಗ ಸಂಬಂಧಪಟ್ಟಂತ ಅಧಿಕಾರಿಗಳು KSRTC ನಲ್ಲಿ ಇರುವಂತ MD ಮೇಡಮ್ ಹತ್ರ ಚರ್ಚೆ ಮಾಡಿದ್ವಿ. ಇದಕ್ಕೆ ಅದರ ಸಲುವಾಗಿನೇ ಇವತ್ತು ಅದ್ರ ಬಗ್ಗೆ ನಾವು ಅವ್ರ ಗುತ್ತಿಗೆದಾರ ಹತ್ರ ಮಾತಾಡಿದ್ರು ಅವ್ರು ಯಾವ ವಿಷಯಕ್ಕೆ ಬರ್ತಾ ಇಲ್ಲ. ಸುಮ್ಮನೆ ಆಯ್ತು ಮಾಡ್ತೀವಿ, ನಾವು ವಿಚಾರ ಮಾಡ್ತೀವಿ ಅಂತ ಇದ್ರು. ಅದ್ರ ಸಲುವಾಗಿನೇ ಇವತ್ತು ಸಿವಿಟ್ ನಲ್ಲಿ ಇರುವಂತ ಬಸ್ ಸ್ಟ್ಯಾಂಡ್ ನಲ್ಲಿ ಇವತ್ತು ಧರಣಿ ಮಾಡಿದ್ವಿ. ಏನೆಲ್ಲ ಚರ್ಚೆ ಮಾಡಿದ್ವಿ, ಯಾವೆಲ್ಲ ಅಧಿಕಾರಿಗಳು ಬಂದಿದ್ರು, ಏನ್ ಭರವಸೆ ಕೊಟ್ಟರು? ಭರವಸೆ ಅಂತಂದ್ರೆ ಅವ್ರು ಏನಂತ ಇದ್ದಾರೆ, ಇವಾಗ ಲೇಬರ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ರು, ಮತ್ತೆ KSRTC ನವರು ಬಂದಿದ್ರು. ಇವರೆಲ್ಲ ಏನು ಹೇಳ್ತಾ ಇದ್ದಾರೆ, ನಾವು ಈ ಲೇಬರ್ಸ್ಗೆ ಅಂದ್ರೆ ಇಲ್ಲಿ ಕೆಲಸ ಮಾಡುವವರಿಗೆ ಸರ್ಕಾರದ ಸಿಗುವಂತ ಸೌಲಭ್ಯಗಳನ್ನೆಲ್ಲ ಕೊಡಿಸ್ತೀವಿ ಅನ್ನೋ ಭರವಸೆನ ಕೊಟ್ಟಿದ್ದಾರೆ ಲೇಬರ್ ಡಿಪಾರ್ಟ್ಮೆಂಟ್ ನವರು. ಅದ್ರ ಸಲುವಾಗಿನೇ ಇವತ್ತು ಸಾಯಂಕಾಲವರೆಗೂ, ಅಂದ್ರೆ ಇವತ್ತು ಡೇಟ್ ಬಂದ್ಬಿಟ್ಟು 13 ಆಗಸ್ಟ್ 2026. ಇವತ್ತು ಸಾಯಂಕಾಲವರೆಗೂ ಅವರು ಸ್ಯಾಲರಿ ಮಾಡಿಸುವಂತ ಒಂದು ಕೆಲಸ ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಒಂದ್ ವೇಳೆ ಇಲ್ಲ ಅಂತಂದ್ರೆ ನಾವು ನಮ್ಮ ಸಫಾಯಿ ಕರ್ಮಚಾರಿ ಆಯೋಗದ ಪ್ರಕಾರ ಏನ್ ಆಕ್ಷನ್ ತಗೋಬೇಕು ನಮ್ಮ ರಘು ಸರ್ ಹತ್ರ ಮಾತಾಡ್ತೀನಿ, ಮತ್ತೆ ಸಂಬಂಧಪಟ್ಟಂತ ಸಾಲಕ ಸರ್ ಹತ್ರ ಮಾತಾಡ್ತೀನಿ. ಮುಂದೆ ಇದೇ ತರನೇ ಆದಂದ್ರೆ ಈ ಉಗ್ರ ಹೋರಾಟ ಅಂತೂ ಮಾಡ್ಲೇಬೇಕು. ಮಾಡಿದ್ರೇನೆ ಅವ್ರಿಗೆ ಇನ್ನೊಂದು ಅಧಿಕಾರಿಗಳು ಈ ತರ ಯಾರ್ಯಾರಿದ್ದಾರಲ್ಲ, ಈ ಕೇವಲ ನಮ್ಮ ಧಾರವಾಡ ಡಿಸ್ಟಿಕ್ ಮಾತ್ರ ಅಂತ ಇಲ್ಲ, ಎಂಟರ್ ಕರ್ನಾಟಕದಲ್ಲಿ ಕೂಡ ಈ ತರ ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದಾರೆ ಲೇಬರ್ಸ್ಗೆ, ಎಲ್ಲರಿಗೂ ಒಂದು ನ್ಯಾಯ ಸಿಗುವಂತ ಕೆಲಸನ ನಾವು ಮಾಡ್ಬೇಕಂತ ಹೇಳ್ತೀವಿ. ಇನ್ನೊಂದು ಯಾಕಂತಂದ್ರೆ ಅವ್ರು ಮಿನಿಮಮ್ ಸ್ಯಾಲರಿ ಕೊಡ್ಬೇಕು, ಕನಿಷ್ಠ ವೇತನ ಕೊಡ್ಲೇಬೇಕು. ಆದ್ರೆ ಇವ್ರು 9,000 ಕೊಡ್ತಾ ಇದಾರೆ, 10,000 ಕೊಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಹೋರಾಟ ಒಂದೇ ಉಲ್ಲಂಘನೆ ಆಗ್ತಾ ಇದೆ ಅಂತ ಲೇಬರ್ ಡಿಪಾರ್ಟ್ಮೆಂಟ್ ಅವರು ಹೇಳ್ತಾರೆ. ಯಾಕೆ ಅವ್ರಿಗೆಲ್ಲ ಸಸ್ಪೆಂಡ್ ಮಾಡ್ಬೇಕು, ಯಾಕೆ ಕ್ಯಾನ್ಸಲ್ ಮಾಡ್ಬೇಕಂತ ಮಾಡ್ಬೇಕು ಅವ್ರನ್ನ. ಯಾಕೆ ಇವರು ಯಾಕಂತಂದ್ರೆ ಗೊತ್ತಾಗ ಮಾಡೋದಿಲ್ಲ, ನಾವು ಪೂರಾ ತರಾಟೆಗೆ ತಗೊಂಡು ಕೆಲಸ ಮಾಡಿಸ್ಬೇಕು. ಇನ್ನೊಂದು ಯಾಕಂತಂದ್ರೆ ಲೇಬರ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ರು, ಅವರೇ ಕೂಡ ಕೇಳ್ತಾ ಇದಾರೆ ಗುತ್ತಿಗೆದಾರನ್ನ, ನೀವು ಯಾವ ಬೇಸ್ನಲ್ಲಿ ಇವ್ರಿಗೆ ಇಷ್ಟು ಸ್ಯಾಲರಿ ಕೊಡ್ತಾ ಇದ್ದೀರಿ. ಆ ಲೇಬರ್ಸ್ ಡಿಪಾರ್ಟ್ಮೆಂಟ್ ನವ್ರನ್ನೇ ಅವ್ರ ಗುತ್ತಿಗೆದಾರರು ಬೆಂಬಲಿಕೆ ಮಾಡ್ತಾ ಇದ್ದಾರೆ. ನಾವು ಕೂಲಿ ಕಾರ್ಮಿಕರಾಗಿ ಅವ್ರನ್ನ ತಗೊಂಡಿದ್ದೀವಿ, 3 ತಿಂಗಳಿಂದ ಅಷ್ಟೇ ಮಾತ್ರ ಅವ್ರನ್ನ ಕೆಲಸಕ್ಕೆ ತಗೊಂಡಿದ್ದೀವಿ ಅಂತ. ಆದ್ರೆ ಅಲ್ಲಿ ಲೇಬರ್ಸ್ ಸುಮಾರು 20-25 ವರ್ಷದಿಂದ ಕೆಲಸ ಮಾಡ್ತಾನೆ ಇದ್ದಾರೆ. ಎಷ್ಟು ಕಾರ್ಮಿಕರ ವೇತನ ವಿಳಂಬ? ಟೋಟಲಿ ಪೂರಾ ನಮ್ಮ ಎಲ್ಲಾ ಬಸ್ ಸ್ಟ್ಯಾಂಡ್ ನಲ್ಲಿ, ಯಾವ್ದು ಗೋಕುಲ್ ರೋಡ್ ಆಯ್ತು, ಗೋಕುಲ್ ಬಸ್ ಸ್ಟ್ಯಾಂಡ್ ಆಯ್ತು, ಹಳೆ ಬಸ್ ಸ್ಟ್ಯಾಂಡ್ ಆಯ್ತು, ಹೊಸ ಬಸ್ ಸ್ಟ್ಯಾಂಡ್ ಆಯ್ತು, ಮತ್ತೆ CBT ಆಯ್ತು, ಮತ್ ಇನ್ನು ಯಾವ್ದು ನಮ್ಮ ಧಾರವಾಡ ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲಾ ತಾಲೂಕುಗಳಿದ್ದು ಕೂಡ ಅಲ್ಲಿ ಕೆಲಸ ಮಾಡುವಂತ ಸ್ವಚ್ಛತಾ ಗುತ್ತಿಗೆದಾರರಿಗೆ, ಸ್ವಚ್ಛತಾ ಕೆಲಸ ಮಾಡೋರಿಗೆ ಸಮಸ್ಯೆ ಆಗಿದೆ. ಸ್ಯಾಲರಿ ಎಷ್ಟು ವಿಳಂಬ ಆಗ್ತದೆ ಅಲ್ಲ ಸರ್? ಇದರಿಂದ ಮುಂಚೆ ಯಾರಿಗಾದ್ರೂ ತಾವು ಮನವಿಗಳನ್ನು ಸಲ್ಲಿಸಿದ್ರೆ ಸರ್ ಅವ್ರು ಕೂಡ ಹೇಳಿದ್ದೀವಿ, ಕೇಳಿದ್ದೀವಿ, ಮಾತಾಡಿದ್ದೀವಿ. ಇನ್ನೊಂದು
ನಾ ಸಫಾಯಿ ಕರ್ಮಚಾರಿ ಆಯೋಗದ ಸದಸ್ಯನಾಗಿ ಮತ್ತೆ ಆಯೋಗದ ರಾಜ್ಯದ ಜಿಲ್ಲೆ ಅಧ್ಯಕ್ಷನಾಗಿ 1 ವರ್ಷ ಆಯ್ತು. ಇಷ್ಟೊಳಗೆ ನಾನ್ ನೋಡಿರೋ ಪ್ರಕಾರ ಒಂದ್ಸರಿ ಮನವಿ ಕೂಡ ಕೊಟ್ಟಿರೋದಿದೆ. ಆದ್ರೆ ಇದಕ್ಕಿಂತ ಮುಂಚೆನೂ ಪಾಪ ಈ ಲೇಬರ್ಸ್ ತುಂಬಾ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಗುತ್ತಿಗೆದಾರರ ಸಲುವಾಗಿ. ಅವ್ರಿಗೆ ಗೊತ್ತಲ್ಲ, ಕಾಂಟ್ರಾಕ್ಟ್ ಸುಮ್ಮನೆ ಬೆದರಿಸೋದು, ಇಲ್ಲಾಂದ್ರೆ ನಿಮ್ಮನ್ನ ತಡೆ ಹಾಕ್ತೀವಿ, ಇಲ್ಲಂದ್ರೆ ಬೆಳೆಸ್ತೀವಿ ಅಂತ. ಆ ಒಂದು ಬೆಳೆದಿಂದ ಪಾಪ ಈ ಗುತ್ತಿಗೆದಾರರು ಮುಗ್ದ್ರು. ಪಾಪ ಅವರು ಮೊದ್ಲು ಯಾವ್ದು ನೆರವು ಇಲ್ಲ ಅಂತೇಳಿ ಆ ಒಂದು ಬೇಸ್ನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ರು. ಅದು ಎಷ್ಟಂತ ತಗೊಂಡ್ಬರ್ತಾರೆ ಜನ. ಎಲ್ಲ ರೇಟ್ ಆಗ್ತಾ ಇದೆ, ಆ 9,000ದಿಂದ ಆಗ್ತಾ ಇಲ್ಲ ಅನ್ನೋ ಉದ್ದೇಶದಿಂದ ಇವತ್ತು ಅವರು ಕೂಡ ಹೊರಗಡೆ ಬಂದು ಪ್ರತಿಭಟನೆ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಇದ್ದಾರೆ. ನಮ್ಮ ಮಾಧ್ಯಮದ ಮುಖಾಂತರ ಆ ಅಂತದೊಂದು ಗುತ್ತಿಗೆದಾರರಿಗೆ ಏನು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತಾರೆ? ಸರಿಯಾಗಿ ವೇತನ ಕೊಡದಿದ್ರೆ ಅಂತ ವಿರುದ್ಧ ಯಾವೆಲ್ಲ ಹೋರಾಟ ಮಾಡ್ತಾರೆ ಸರ್? ನಾವು ಮಾಡೋದಂತೂ ಪ್ರತಿಭಟನೆ, ರೋಡ್ ಬಂದ್ ಮಾಡೋದು. ರೋಡ್ ಬಂದ್ ಮಾಡ್ಲೇಬೇಕು, ಯಾಕಂದ್ರೆ ಸಾಯಂಕಾಲ ಒಳಗೆ ಪೇಮೆಂಟ್ ಆಗ್ಬೇಕು. ಇವತ್ತಿನಾದ್ರೂ ಸ್ಯಾಲರಿ ಆಗ್ಲಿಲ್ಲ ಅಂತಂದ್ರೆ ಲೇಬರ್ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ದಾರೆ ಮಾಡಿಸ್ಕೊಡ್ತೀವಿ ಅಂತ, KSRTC ನವರು ಹೇಳಿದ್ದಾರೆ ಮಾಡ್ಕೊಡ್ತಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ ಇವರಿಗೆ ಸ್ಯಾಲರಿ ಮಾಡಿಸ್ತಂತೆ. ಒಂದು ವೇಳೆ ಇವತ್ತಿನ ವಿಳಂಬವಾದಲ್ಲಿ ನಾವು ಮತ್ತೆ ನಾಳೆ ಉಗ್ರ ಹೋರಾಟನ ಕಂಪಲ್ಸರಿ ಇವತ್ತು ಸಿಬಿಡ್ ನಲ್ಲಿ ಮಾಡಿದ್ವಿ. ನಾಳೆ ಎಂಟೆ ತಾಲೂಕುಗಳನ್ನೆಲ್ಲ ಕರೆಸ್ತೀವಿ. ಅವ್ರನ್ನೆಲ್ಲಾರು ಕರ್ಕೊಂಡು ಅಂದ್ರೆ ಹಳ್ಳವರ ಬಂದ್ಬಿಟ್ಟು, ಹಳ್ಳವರ, ಕುಂದಗೋಡು, ನವಲಗುಂದ, ಮತ್ತೆ ಈ ಅಮ್ಮಿಗೇರಿ, ಇವ್ರನ್ನೆಲ್ಲ ಇಲ್ಲೇನು ಸ್ವಚ್ಛತಾ ಕಾರ್ಮಿಕರೆಲ್ಲ ಇವ್ರನ್ನೆಲ್ಲಾರನ್ನು ಕರೆಸಿ ಒಂದು ದೊಡ್ಡ ಪ್ರತಿಭಟನೆ ಮಾಡ್ತೀವಿ. ಇಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಹತ್ರ ಅಲ್ಲಿಂದ ಹಿಡ್ಕೊಂಡು ಅದನ್ನ ತಹಶೀಲ್ದಾರ್ ಮನವಿ ಕೊಟ್ಟು ಮತ್ತೆ ಅದ್ರ ಮುಖಾಂತರ ನಮ್ಮ KSRTC ನಲ್ಲಿ ಆ KSRTC ನವ್ರಿಗೆ ಮುತ್ತಿಗೆ ಆಗ್ಬಿಡ್ತೀವಿ. ನಾವು ಇನ್ನೊಂದು ಮಾಧ್ಯಮ ಮಿತ್ರರ ಹತ್ರ ಒಂದು ಕೇಳ್ಕೊಳ್ಳೋದು ದಯವಿಟ್ಟು, ಯಾಕಂತಂದ್ರೆ ನಾನು ಮೊದಲು ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ಮಾಧ್ಯಮ ಮಿತ್ರರೇ ನಿಮ್ಮ ಸಹಕಾರ ನಮ್ಗೆ ತುಂಬಾ ಬೇಕು. ಯಾಕಂತಂದ್ರೆ ನಿಮ್ಮಿಂದ ನಾವು ಇವತ್ತು ಹೋರಾಟ ಮಾಡೀವಿ, ನಾವೆಲ್ಲ ಪ್ರತಿಯೊಂದು ಏನಾದ್ರು ಮಾಡಿವಪ್ಪ ಅಂತಂದ್ರೆ ಅದು ಜನರಿಗೆ ಗೊತ್ತಾಗ್ಬೇಕಂತಂದ್ರೆ ಅದು ನಿಮ್ಮಿಂದಾನೆ. ನಿಮ್ಮ ಮಾಧ್ಯಮ ಮಿತ್ರರು ವಿಚಾರ ಮಾಡಿದ್ರೆ, ತಾವು ಮನಸ್ಸು ಮಾಡಿದ್ರೆ ಈ ಗಲ್ಲಿ ವಿಷಯನ ತಗೊಂಡು ಡಿಲ್ಲಿವರೆಗೂ ಕಳಿಸುವಂತ ಒಂದು ಕೆಲಸ ತಾವು ಮಾಡ್ತೀವಿ. ತಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ. ಏನಪ್ಪಾ ಅಂತಂದ್ರೆ ನಿಮ್ಮ ಸಹಾಯ, ನಿಮ್ಮ ಸಪೋರ್ಟ್ ಕೂಡ ಈ ಲೇಬರ್ಸ್ಗೆ ಬೇಕು. ಯಾಕಂತಂದ್ರೆ ಇವನ್ನೆಲ್ಲ ವಿಷಯ ನಮ್ಗೆ ಗೊತ್ತಾಗ್ಬೇಕಂತಂದ್ರೆ ಮೀಡಿಯಾ ಮುಖಾಂತರನೇ ತಾವು ಸಪೋರ್ಟ್ ಕೈ ಜೋಡಿಸಿ ಸಪೋರ್ಟ್ ಮಾಡ್ಬೇಕಂತೇಳಿ ನಮ್ಮ ಮಾಧ್ಯಮ ಮಿತ್ರರಲ್ಲಿ ನಾನು ಕೇಳ್ತೀನಿ.